ಕ್ಲಾಸ್ ಅನ್ನೋ ಸಿನಿಮಾದಲ್ಲಿ ತಂದೆ ಮಗನ ಬಾಂಧವ್ಯದ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಹೌದು, ಆಗ ನಾವು ಇಷ್ಟು ದೊಡ್ಡ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡ್ರೆ ಎಲ್ಲರಿಗೂ ನಾವು ಮಾಡೋದು ಸಿನಿಮಾ ನಮ್ಗೆ ಚೆನ್ನಾಗೇ ಕಾಣುತ್ತೆ. ಯಾವಾಗಲೂ ನಮ್ಮ ಬಾಸ್ ಯಾರಂದರೆ ಒಂದು 200 ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡ್ತಾರಲ್ಲ ಅವ್ರು ನಮ್ಮ ಬಾಸು. ಅವ್ರ ಬಾಸ್ ಫುಲ್ ಖುಷಿಯಾಗಿದ್ದಾರೆ. ಅದಕ್ಕಿಂತ ಇನ್ನೊಂದು ಖುಷಿ ಇಲ್ಲ. ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆ ಥ್ರೂಔಟ್ ಕರ್ನಾಟಕ ಚೆನ್ನಾಗಿದೆ. ಏನಂತಂದರೆ ಬಡ್ಡಿಂಗ್ ಟ್ರೈ ಮಾಡಿರೋದ್ರಿಂದ ಇನ್ಮೇಲೆ ಈಗ ರಿಪೋರ್ಟ್ ಇರೋದ್ರಿಂದ ಇನ್ಮೇಲೆ ಎಲ್ಲ ಕಡೆ ಒಳ್ಳೆ ರೈಸ್ ಆಗಿ ಎಲ್ಲ ಚಾನ್ಸಸ್ ಇದೆ. ಮ್ಯಾಟ್ನಿ ಕೂಡ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಕೆಲವು ಕಡೆ. ಥ್ಯಾಂಕ್ ಯು ಫಾರ್ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಸರ್, ಇದು ಎಷ್ಟು ವರ್ಕೌಟ್ ಆಗಿದೆ ಅಂತ ನಿಮ್ಗೆ ಅನಿಸ್ತಿದೆ? ಯಾಕಂದರೆ ಸಾಯಿ ಕುಮಾರ್ ಮತ್ತು ಇವರ ಕೆಮಿಸ್ಟ್ರಿಗೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಇದೇನೆಂದರೆ ಒಂದು ಸಲ ನಾವು ಥಿಯೇಟ್ರಿಗೆ ಸಿನಿಮಾ ಹಾಕಿದ್ಮೇಲೆ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಅದೇನಿದ್ರು ಆಡಿಯನ್ಸ್ ಸಿನಿಮಾ. ಅವರು ಏನು ಒಂದು 200 ರೂಪಾಯಿ ಕೊಟ್ಟು ಸಿನಿಮಾ ನೋಡೋದು ಅವ್ರದ್ದು ಸಿನಿಮಾ. ಅವ್ರು ಒಪ್ಕೊಂಡಿದ್ದಾರೆ. ಹಾಗಾಗಿ ಇನ್ನೇನು ನಾವೇನು ಕ್ರಿಟಿಕ್ ಮಾಡಿದ್ರು ಇನ್ನೇನು ಸರಿ ಮಾಡೋಕ್ಕಾಗಲ್ಲ, ಇನ್ನೇನು ತಿದ್ದಕ್ಕಾಗಲ್ಲ. ಅವ್ರು ಒಪ್ಕೊಂಡ್ಮೇಲೆ ಮುಗಿದೋಯ್ತು. ಬಾಸ್ ಒಪ್ಕೊಂಡ್ಮೇಲೆ ಮುಗೀತಲ್ವ. ಒಪ್ಕೊಂಡ್ಮೇಲೆ ಇನ್ನೇನು ಕರೆಕ್ಷನ್ ಮಾಡಿದ್ರು ಏನು ಮಾಡಿದ್ರು ಅದೆಲ್ಲ ವೇಸ್ಟು. ಸೆಕೆಂಡ್ ಹಾಫ್ಗೆ ತುಂಬ ದೊಡ್ಡ ರೆಸ್ಪಾನ್ಸ್ ಇದೆ. ತುಂಬ ದೊಡ್ಡ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ. ಸಾಯಿ ಸರ್ ತುಂಬ ಅದ್ಭುತವಾಗಿ ಸಾಯಿ ಸರ್ನ ಕ್ರಿಟಿಕ್ ಮಾಡ್ತಿದ್ದಾರೆ, ಕನೆಕ್ಟ್ ಆಗ್ತಿದ್ದಾರೆ. ಸೆಕೆಂಡ್ ಹಾಫ್ ತುಂಬ ಎಲ್ಲೂ ಕೂಡ ಎಲ್ಲ ಫುಲ್ ಇಡೀ ಥಿಯೇಟ್ರ್ ಸೈಲೆಂಟ್ ಆಗಿರುತ್ತೆ ಸೆಕೆಂಡ್ ಹಾಫು. ಆ ಒಂದು ಎಮೋಷನ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಸರ್, ಇವಾಗ ಪೃಥ್ವಿ ಮತ್ತು ಧನ್ಯಾ ಜೊತೆಗೆ ಗಿಲ್ಲಿ ಕೂಡ ಹೀರೋ ಆಗಿದ್ದಾರೆ. ಬಿಗ್ ಬಾಸ್ ಇಂದ ಬಂದ ಮೇಲೆ ಗಿಲ್ಲಿಗೆ ಜೈಕಾರ ಆಗ್ತಿದ್ದಾರೆ. ಇಲ್ಲ ಅದು ಸಾಮಾನ್ಯ. ಅವ್ರಿಗೆ ಅಷ್ಟೇ ಇದಿದೆ, ಅವ್ರಿಗೆ ಅಷ್ಟು ಪವರ್ ಇದೆ. ಅವ್ರ ಟ್ಯಾಲೆಂಟು, ಅವ್ರ ಸ್ಪಾಂಟೇನಿಯಸ್ ಆರ್ಟಿಸ್ಟು. ತುಂಬ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ದಾರೆ 100 ದಿವಸ ಬಿಗ್ ಬಾಸಲ್ಲಿ ಎಲ್ಲರಿಗೂ. ಇದರಲ್ಲಿ ಆ್ಯಕ್ಚುಲಿ ನೀವೆಲ್ಲ ನೋಡಿದಂಗೆ 1-3 ಮಿನಿಟ್ಸ್ ಫುಟೇಜ್ ಬರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಬಟ್ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಆ್ಯಕ್ಟ್ ಮಾಡಿ ಅಷ್ಟು 3 ನಿಮಿಷ ವಿಸಲ್ ಬೀಳುತ್ತೆ ಥಿಯೇಟ್ರಲ್ಲಿ. ಅದು ಅವ್ರ ಶಕ್ತಿ, ಗಿಲ್ಲಿ ಶಕ್ತಿ ಅದು. ತುಂಬ ಚೆನ್ನಾಗಿ ಬಂತು. ಎಲ್ಲ ನಮ್ಮ ಪೇರೆಂಟ್ಸ್ಗಳ್ನ ಒಂದು ಸರಿ ನೆನೆಸ್ಕೊಂತ ಕಾಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಆಡಿಯನ್ಸ್ ಹ್ಯಾಪಿ ಆಗಿದ್ದಾರೆ, ಅದೇ ನಮಗೆ ಖುಷಿ. ಎಲ್ಲ ಪ್ರೇಕ್ಷಕರು ಹ್ಯಾಪಿ ಆದರೆ ನಾವು ಹ್ಯಾಪಿ ಸರ್. ಥ್ಯಾಂಕ್ ಯು ಸರ್, ಸಿನಿಮಾ ಬಗ್ಗೆ ನಿಮಗೆ ಬಂದ ಬೆಸ್ಟ್ ರಿವ್ಯೂ ಏನು ಸರ್? ಅಕ್ಕಪಕ್ಕ ನೋಡಿದಾಗ ಜನ ಏನಂತ? ಮ್ಯಾಮ್, ನಾನು ನೋಡ್ತಾ ಇದ್ದಾಗ ಅಕ್ಕಪಕ್ಕದವ್ರು ನೋಡ್ತಿದ್ದೆ, ಎಲ್ಲರ ಕಣ್ಣಲ್ಲಿ ನೀರಿತ್ತು, ಅಳ್ತಾ ಇದ್ರು. ಅದೊಂದು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು ಮೇಡಮ್. ಎಲ್ಲರಿಗೂ ಒಂದು ಕನೆಕ್ಟ್ ಆಗುವಂಥ ಮೂವಿ ಅನ್ನಿಸ್ತು ನನಗೆ. ಸೊ ಪೇರೆಂಟ್ಸ್ಗಳು ಪ್ರತಿಯೊಬ್ಬರು ಅಂದರೆ ಅವರ ಮಕ್ಕಳು ಪೇರೆಂಟ್ಸನ್ನು ಕರ್ಕೊಂಡು ಬಂದು ಸಿನಿಮಾ ನೋಡಬೇಕು ಅಂತ ರಿವ್ಯೂ ಹೇಳೋರು ಇರ್ತಾರೆ ಮೇಡಮ್. ಒಂದು 3 ಜನ್ರೇಷನ್ ಜೊತೆ ಕೂತ್ಕೊಂಡು ನೋಡುವಂಥ ಮೂವಿ ಮೇಡಮ್ ಇದು. ಅಪ್ಪ ಮಕ್ಕಳು ಮೊಮ್ಮಕ್ಕಳು, ತಾತಂದರು, ತಂದೆ ತಾಯಿಗಳು, ಮೊಮ್ಮಕ್ಕಳು ಜೊತೆಗೆ ನೋಡುವಂಥ ಮೂವಿ. ಒಂದು ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಕೇಳಿ ಪೃಥ್ವಿ ಸರ್. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಇದೆ. ಇವತ್ತು ಚೌಕಿದಾರ್ ರಿಲೀಸ್ ಆಗಿದೆ. ಕಲ್ಲಲ್ಲಿ ಚಂದ್ರಶೇಖರ್ ಸರ್ ಅವರ ಚೊಚ್ಚಲ ನಿರ್ಮಾಣ. ಅವರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋದು ನನ್ನ ಆಶಯ. ಅದ್ಭುತವಾದ ನಿರ್ಮಾಪಕರು ಆ್ಯಂಡ್ ತುಂಬ ಜನರಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಚಂದ್ರಶೇಖರ್ ಬಂಡ್ಯಪ್ಪ ಸರ್ ತಾರಕಾಸುರ ಆದಮೇಲೆ ಅವರು ಬರ್ತಾ ಇರುವಂಥ ಸಿನಿಮಾ. ಅವರದೇ ಶೈಲಿಯ ಒಂದು ಸ್ಟೋರಿ ಟೆಲ್ಲಿಂಗ್, ಆದರೂ ಒಂದು ಫ್ಯಾಮಿಲಿ ಡ್ರಾಮಾ. ಸ್ವಲ್ಪ ವೈಲೆನ್ಸ್ ಇದೆ, ಆದರೆ ಸ್ಪೆಷಲಿ ಫ್ಯಾಮಿಲಿ ಡ್ರಾಮಾ. ಅಪ್ಪ ಮಗನ ಒಳ್ಳೆ ಬಾಂಧವ್ಯನ ತೋರಿಸಿರುವಂಥ ಸಿನಿಮಾ. ಈ ಸಿನಿಮಾದಿಂದ ನೋಡುಗರಲ್ಲಿ 100% ಎಂಟರ್ಟೈನ್ಮೆಂಟ್ಗೆ ನಾವು ಸಿನಿಮಾ ಮಾಡೋದು. ಅದ್ರ ಜೊತೆಗೆ ಒಂದಷ್ಟು ಯೂತ್ಗಳಲ್ಲಿ ಒಂದಷ್ಟು ಕನ್ಸ್ಟ್ರಕ್ಟಿವ್ ಬದಲಾವಣೆಗಳಾಗಲಿ ಅನ್ನೋದು ನಮ್ಮ ಆಶಯ. ಅದು ಆಗುತ್ತೆ ಅಂತ ನನಗನ್ಸುತ್ತೆ. ನೋಡಿದಾಗ ಎಲ್ಲರೂ ತುಂಬ ಕನೆಕ್ಟ್ ಆಗಿದ್ದಾರೆ, ಖುಷಿ ಇದೆ. ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಭಾಳ ಖುಷಿಯಾಗಿದೆ. ಪೃಥ್ವಿ ಹೇಳಿ, ಇತ್ತೀಚಿನ ದಿನಗಳಲ್ಲಿ ಮಾಸು ಕ್ಲಾಸು ಸಿನಿಮಾ ಅಲ್ಲೇ ಜಾಸ್ತಿ ಫೋಕಸ್ ಮಾಡೋ ಟೈಮಲ್ಲಿ ನೀವು ಎಸ್ಪೆಷಲಿ ಈ ಥರ ಒಂದು ಪ್ರಾಜೆಕ್ಟನ್ನು ಒಪ್ಕೊಂಡಿದ್ದೀರಿ? ಇಲ್ಲ, ಅದು ನಂದೇನಿಲ್ಲ, ಸರ್ದೇ ಇಲ್ಲ. ಅಂದರೆ ಸರ್ ಕತೆ ಹೇಳಿದಾಗಲೇ ನನಗೆ ಅನಿಸ್ತು, ಪ್ರಾಯಶಃ ಈಗಿನ ಯೂತ್ಸ್ಗೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ, ಸ್ಪೆಷಲಿ ಅವ್ರು ನೋಡಿ ತಿದ್ಕೊಳ್ಳುವಂಥ. ಈಗ ನಾನು ಕತೆ ಕೇಳಿದಾಗ ನನಗೆ ಅನಿಸ್ತು ನನ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು ಮಗನಾಗಿ ಅಂತ. ಸೊ ಅಪ್ಪ ಅಮ್ಮನ ನೋಡ್ಕೊಳ್ಳೋ ರೀತಿಯಲ್ಲಾಗಲಿ, ಈಗ ತುಂಬ ನ್ಯೂಕ್ಲಿಯರ್ ಆಗ್ತಾಯಿದ್ದೀವಿ ನಾವು. ಅಂದರೆ ತುಂಬ ಎಲಿನೇಟ್ ಆಗ್ತಾಯಿದ್ದೀವಿ. ಅಂದರೆ ನಾವೇ ಸ್ವಾರ್ಥ ಅನ್ನೋದು ಜಾಸ್ತಿ ಇದೆ. ಅಪ್ಪ ಅಮ್ಮನ ನೋಡ್ಕೊಳ್ದೇ ವಿಚಾರಗಳು ಭಾಳಷ್ಟಿದೆ. ಸೊ ಕತೆ ಕೇಳಿದಾಗ ನನಗೆ ಅನಿಸ್ತು ನನ್ನಲ್ಲೇ ಒಂದಷ್ಟು ಬದಲಾವಣೆಗಳು ಮಾಡ್ಬೋದು ಅಂತ ನನಗನ್ಸಿರೋದ್ರಿಂದ ಆಡಿಯನ್ಸಲ್ಲೂ ಕೂಡ ಅದೇ ರೀತಿ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಸಿನಿಮಾ ಮಾಡಲೇಬೇಕು ಅಂತ ಸರ್ ಜೊತೆ ಜಾಯ್ನ್ ಆದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೇಳಿದಾಗ ಅನಾಥಾಶ್ರಮ ಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕೇನಾದರೂ ಈ ಸಿನಿಮಾ ಮೂಲಕ ಬ್ರೇಕ್ ಆಗ್ಬೋದು? ಅದೇ ಡೆಫಿನೆಟ್ಲಿ. ನೀವು ಕ್ಲೈಮ್ಯಾಕ್ಸ್ ಹತ್ರ ಬಂದಾಗ ತುಂಬ ಕನೆಕ್ಟ್ ಆಗುತ್ತೆ ವಿಷಯಗಳು. ಸಂಬಂಧ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅಪ್ಪ ಅಮ್ಮ ಎಲ್ಲರನ್ನೂ ಒಟ್ಟಿಗೆ ಇಟ್ಕೊಂಡು ನಾವು ಮುಂದೆ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಆ್ಯಂಡ್ ಅದೇ ಹೇಳಿದಾಗೆ ಈ ಸಿನಿಮಾ ನೋಡಿ ಒಂದು ಇಬ್ಬರು ಬದಲಾದರೂ ಕೂಡ ಆ ಸಿನಿಮಾದ ನಾವು ಸಿನಿಮಾ ಮಾಡಿರೋದಕ್ಕೆ ಸಾರ್ಥಕ ಅಂತ ಹೇಳ್ಬೋದು.
ಅದೇ ಇಗ್ನೋರ್ ಮಾಡಬೇಡಿ ಅಪ್ಪ ಅಮ್ಮನ. ನಾವು ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಗೋಲ್ ಕಡೆಗೆ ಹೋಗುವಾಗ ಭಾಳಷ್ಟು ಸಮಯ ಗೋಲ್ ಕಡೆ ಹೋಗೋದಾದರೆ ಅಥವಾ ದಾರಿ ತಪ್ಪಿ ಎರಡರಲ್ಲೂ ಕೂಡ ನಮ್ಮ ಸುತ್ತ ಇರುವಂಥ ನಮ್ಮ ಫ್ಯಾಮಿಲಿನ, ಅಪ್ಪ ಅಮ್ಮನ, ಫ್ರೆಂಡ್ಸ್ನ ಎಲ್ಲರನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ, ಸ್ವಾರ್ಥದ ಕಡೆ ಹೋಗ್ತೀವಿ. ಅದು ಬೇಡ. ಎಲ್ಲರನ್ನ ಜೊತೆಲಿ ಇಟ್ಕೊಂಡು, ಎಲ್ಲರನ್ನ ಪ್ರೀತಿಯಲ್ಲಿ ನೋಡಿಕೊಂಡು, ಎಲ್ಲರನ್ನ ಖುಷಿಯಾಗಿ ಇಟ್ಕೊಂಡು ಮುಂದೆ ಹೋಗೋಣ. ಮುಂದೆ ಹೋದಾಗ ಎಲ್ಲರ ಜೊತೆಲಿದ್ದಾಗ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕಾಗ ಎಲ್ಲರ ಜೊತೆಲಿದ್ದರೆ ಚೆನ್ನಾಗಿರುತ್ತೆ. ಸೊ ಅದೇ ಈ ಸಿನಿಮಾದ ಒಂದು ಇದು. ಈಗ ಸಂತೋಷ್ ಥಿಯೇಟ್ರಿಂದ ಶುರು ಮಾಡಿದ್ದೀರಾ, ಎಲ್ಲೆಲ್ಲಿ ಹೋಗ್ತೀರಾ? ಎಲ್ಲ ಕಡೆ ಹೋಗ್ತೀವಿ. ಕರ್ನಾಟಕ ಸಿನಿಮಾ ಇರೋದ್ರಿಂದ ಎಲ್ಲ ಥಿಯೇಟ್ರ್ಗಳು ವಿಸಿಟ್ ಮಾಡ್ತಾರೆ. ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಗಿಲ್ಲಿ ಕೂಡ ಜಾಯಿನ್ ಆಗ್ತಾರೆ ಟೀಮಿಗೆ. ಅವರು ಕೂಡ ಥಿಯೇಟ್ರ್ಗಳು ವಿಸಿಟ್ ಮಾಡ್ತಾರೆ. ಸೊ ಶಿವಣ್ಣ ಕೂಡ ಸಾಥ್ ಕೊಟ್ಟಿದ್ದಾರೆ. ಶಿವಣ್ಣ ಯಾವ ನೆಕ್ಸ್ಟ್ ವೀಕ್ ನೋಡ್ತಾರೆ, ಶಿವಣ್ಣ ಸರ್ ನೋಡ್ತಾರೆ, ಮುರಳಿ ಸರ್ ನೋಡ್ತಾರೆ. ನೆಕ್ಸ್ಟ್ ವೀಕ್ ಒಬ್ಬರು ಸಂಡೇ ಆಗ್ತಾರೆ. ಏನೇ ಫ್ಯಾಮಿಲಿ ಸಿನಿಮಾ ಅಲ್ವಾ, ಫ್ಯಾಮಿಲಿ ಸಿನಿಮಾ ಎಲ್ಲರಿಗೂ ಗೊತ್ತಿರುತ್ತೆ. ಮಂಡೇ ಮೇಲೆ ಇದಿರುತ್ತೆ, ಕಳೆ ಮಂಡೇ ಮೇಲೆ ಅವ್ರದ್ದು. ಥ್ಯಾಂಕ್ ಯು. ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.